ಹೇಳ್ರಮ್ಮ ಏನಾಗ್ಯದ? ನಮ್ಮ ಮನೆಯವ್ರು ಕೇಸ್ ಹಾಕಿದ್ರು ರೀ ಸರ್. ಅವ್ರ ಹೊಲದ ಮ್ಯಾಗ ಸುಪಾರಿನೂ ಕೊಟ್ಟಿದ್ರು ರೀ ಸರ ಎಲ್ಲರಿಗೆ. ಅವ್ರದ್ದು ಸೋದರ ಮಾವಂದು ಇತ್ತು ರೀ ಅದು ಹೊಲ ಅವ್ರ ಅವ್ವಂದು. ಅದು ಇಬ್ಬರೇ ಅಣ್ಣ ತಮ್ಮರಿ ಸರ. ಒಬ್ಬಾಕಿ ಅಕ್ಕ ಒಬ್ಬಾಕಿ ತಮ್ಮ ಇದ್ದರು ರೀ ಸರ. ಅವ್ರು ಕೇಸ್ ಹಾಕಿದ್ರು ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೆ ನಿನ್ನೆ ಕರ್ಕೊಂಡೋಗಿ ಕಲ್ಲು ಹಾಕಿ ಖಲಾಸ್ ಮಾಡ್ಯಾರ ರೀ ಸರ್. ಹೊಲ ಅವ್ರ ತವ್ರ ಮನೆ ಅಂದ್ರೆ ಅವ್ರ ಮಮ್ಮಿಯವ್ರದ್ದು. ಎಂಕಮ್ಮವ್ರ ಮಮ್ಮಿ ರೀ. ಹೌದು ರೀ ಸರ. ಅದ್ರ ಸಂಬಂಧ ಹಾಕಿದ್ರು ರೀ ಸರ. ನೀನೇ ಫೋನ್ ಹಚ್ಚಾರಿ ಸರ 4 ಗಂಟೆ ರೀ. ಆ ಹೊಲ್ದಾಗ ಅದು ಕೇಸ್ ಆಗಿತ್ತು ರೀ ಸರ್. ಕೇಸ್ ನಮ್ಮ ಮನೆಯವ್ರು ಹಾಕಿರಿ ಸರ್. ನಮ್ಮ ಅಜ್ಜಿಯವ್ರು ಹಾಕಿರಿ, ತಾಯಿಯವ್ರು ಹಾಕಿರಿ ಸರ್. ನಾಗರಾಜ್ ಅವ್ರ ತಾಯಿ ಹಾಕಿದ್ರಿ ಸರ್. ಅದು ಹೊಲದ ಸಂಬಂಧ ಹೊಡೆದು ಹಾಕ್ಯಾರಿ ಸರ್. ತವ್ರ ಮನೆ ಆಸ್ತಿ ರೀ ಸರ್. ಅಜ್ಜಿ ಅವ್ರ ಅಪ್ಪಂದ ಒಂದು ಆಸ್ತಿ ರೀ ಸರ್. ಅದು ಅವ್ರ ಮಗಳ್ರಿ ಆ ಮನೆಗೆ. ಅದಕ್ಕೆ ಕೊಡ್ರಿ, ನಂಗೆ ಸ್ವಲ್ಪ ನಾ ಬಡುತ್ತಿದ್ದೀನಿ ಕೊಡ್ರಿ ಎಷ್ಟನ್ನ ಅಂತಂದು ಕೇಳಿದೋಡ್ರಿ. ನೀ ಏನು ಮಾಡ್ಕೊ ಹೋಗು, ನಾವು ಏನೂ ಕೊಡೋಂಗಿಲ್ಲ ಅಂತಂದು ಅಂದ್ರಿ ಅವರು. ಆದ್ಮೇಲೆ ಕೇಸ್ ಹಾಕ್ಯಾರಿ ಸರ್ ಅವರು. ಹಾಕಿದ್ಮೇಲೆ ಭೀ ನಾವು ಅವ್ರು ಎಷ್ಟು ಕೊಟ್ಟಷ್ಟೇ ತೊಗೋತೀವಿ ಅಂದ್ರೆ ಭೀ ಕೇಳಿಲ್ರಿ ಸರ್. ನಾವು ನಿನಗೆ ಕೊಡೋಂಗಿಲ್ಲ, ನೀ ಏನು ಮಾಡ್ತೀವಿ ಮಾಡೋಗಂತಂದು ನನ್ನ ಗಂಡಿಗೆ ಕೊಲೆ ಮಾಡಿದ್ರಿ ಸರ್. ಜಮೀನು 22. ಹಾಂ ರೀ. ಇಬ್ಬರೇ ರೀ ಅವರು ಸರ್. ಅಜ್ಜಿ ಅವ್ರ ಅಣ್ಣ ಇಬ್ಬರಿಗೆ ಪಾಲ ಐತ್ರಿ ಅದು. ಅವ್ರ ಮಕ್ಕಳು 4 ಜನ ರೀ ಸರ್. ಕಾಕನ ಮಕ್ಕಳು 4 ಜನ ರೀ. ನಮ್ಮ ಗಂಡ ರೀ ಮನೆ ನಿಂತ ಹೋಗಿರ್ರಿ ಸರ್. ಗಾಡಿ ಮೇಲೆ ಹೋಗ್ತೀನಿ ರಾವ್ರಿಗೆ, ಟ್ಯಾಂಕರ್ ತುಂಬ್ಯದ ಹೋಗ್ತೀನಿ ಅಂತಂದು ಹೋಗ್ಯಾರಿ ಸರ್. ಹೋದ್ಮೇಲೆ ಅಲ್ಲಿ ಟ್ಯಾಂಕರ್ ತುಂಬಿಲ್ರಿ ಸರ್. ವಾಪಸ್ ರಾವ್ರಾಗ ಇನ್ನೊಬ್ಬಗೆ ಮಿಸ್ಸಸ್ ರೀ ಸರ್, 2ನೇದವ್ರು ರೀ. ಅಲ್ಲಿ ಹೋಗಿ ನಾ ತುಂಬಿಲ್ಲ, ನಾನು ಇಲ್ಲೇ ಇದ್ದೀನಿ ಅಂತಂದು ನನಗೆ ಕಾಲ್ ಮಾಡಿದ್ರಿ. ಯಾಕೆ ಹೋಗಿಲ್ಲ ಅಂತ ನಾನು ಅಂದೆ ರೀ. ಅಷ್ಟಕ್ಕೆ ಫೋನ್ ಇಟ್ಬಿಟ್ರಿ. ಮತ್ತು ಇನ್ನೊಮ್ಮೆ 3:30 ನಿಂತು ಹಚ್ಚಿದ್ರಿ. ನೋಡು ನನಗೆ ಹಿಂಗೆ ಕರ್ಕೊಂಡು ಹೊಂಟಾರ, ತಿರುಪತಿ ನಾಗೇಶ ಕರ್ಕೊಂಡು ಹೊಂಟಾರ, ನೀ ರಿಂಗ್ ರೋಡ್ ಹತ್ತಿರ ಬಾ ಅಂತ ನನಗೆ ಫೋನ್ ಮಾಡಿದ್ರಿ. ನಾನು ಅಷ್ಟೊತ್ತಿಗೆ ಅಲ್ಲಿ ಬಂದೆ. ಅಲ್ಲಿ ಬರತನ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ರೀ. ಎಲ್ಲಿದ್ದಿ ಮಾಮ ಅಂತಂದೆ. ನನಗೆ ಇಲ್ಲಿ ಸೀಬ್ರ ಕಟ್ಟೆ ಅಲ್ಲಿ ತೊಗೊಂಡು ಬಂದಿದ್ದಾರೆ, ಮತ್ತು ಇಲ್ಲಿ ಬನ್ನಿ ಬರಬೇಡ ಇಲ್ಲಿ, ಅವರು ನಂಗೆ ಇದು ಮಾಡ್ಲತ್ತಾರ, ನೀವು ಹೆಂಡ್ರಿಗೆ ಮಕ್ಳಿಗೆ ಕರೆಸಿದಿ ಅಂತಂದು ನನ್ನ ಗಂಡಗೆ ಒಯ್ದಾರಿ ಸರ್. ಆಸೆ ಮಾತಾಡೋದು ಇದು ಮಾತಾಡಮ್ ಬಾ, ಹೊಲ ಸಂಬಂಧ ನಿನ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಡ್ತೀವಿ ಬಾ ಅಂತ ಕರೆಸಿದ್ರಿ. ಆಯ್ತಂತ ಹೋಗ್ಯಾರಿ ಅವರು. ಹಿಂದೊಬ್ರು ಮುಂದೊಬ್ರು ಹಾಕ್ಕೊಂಡು ಹೋಗ್ಬಿಟ್ಟಾರಿ ಸರ್. ನನ್ನ ಗಂಡ ಫೋನ್ ಮಾಡಿ ನೀ ಎಲ್ಲಿದ್ದಿ ಬಾ ನೀನು ಅಂತಂದು ಫೋನ್ ಮಾಡಿದ್ರಿ. ಆಯ್ತು ನಾ ಬಂದೀನಿ ಇಲ್ಲಿ ರಿಂಗ್ ರೋಡಿಗೆ, ನೀವು ಎಲ್ಲಿದ್ರಿ ಹೇಳ್ರಿ ನಾ ಬರ್ತೀನಿ ಅಂತಂದ್ರೆ ಅವ್ರಿಗೆ ಫೋನಲ್ಲಿ ನಾನು ಮಾತಾಡ್ತಿರಿದ್ರಿ. ಇರೋಣ ನೀ ಹೆಂಡ್ತಿಗೆ ಹಚ್ಚಿದ್ಯಾ ಅಷ್ಟು ಜಲ್ದಿ ನಿನಗೆ ಯಾರು ಕರ್ಸಂದ, ಹೆಣ್ಮಕ್ಳಿಗೆ ಹೊಳ್ಳಿ ಕಳಿಸ್ತೇನೆ ನಿನಗೆ ಇದು ಮಾಡಲಿ ಅಂತ ಧಮ್ಕಿ ಹಾಕಿದ್ರಿ. ಅವರು ಹೊರಸ ಬೈಕತ್ತೀರಿ. ಅಲ್ಲಿದ್ದು ಬೈದ ಬಳಿಕ ನನಗೆ ಸ್ವಲ್ಪ ಯಾಕೋ ಮಾಮಗೆ ಬೈಲತ್ತಾರಮ್ಮ, ನಡಿ ಯಾಕಿದ್ರಿ ಇಲ್ಲಕ್ಕ, ನಾನು ಬರ್ತೀನಿ ನೀವು ಹೋಗ್ರಿ, ನೀವು ಇಲ್ಲಿ ನಿಂದ್ರಬೇಡ್ರಿ ಅಂತಂದು ನಮ್ಮ ಮನೆಗೆ ಹಚ್ಕೊಡ್ದ್ರಿ. ಮನೆಗೆ ಹೋಗಿದ ಬಳಕನೂ ಫೋನ್ ಹಚ್ಚೀನಿ ರೀ, ರಿಸೀವ್ ಮಾಡ್ತಾಯಿಲ್ಲ. ಇನ್ನೂ ಹಚ್ಚಿದೆ ರೀ. ಸ್ಪಾಟಿಗೆ ಹಿಂದಗಡೆ ಹೋಗಿವ್ರಿ ಸರ್. ಎಲ್ಲ ಆದಮೇಲೆ ಸರ್ ಫೋನ್ ಹಚ್ಚಿದೆ ರೀ, ಹೋಗಿದ್ದೇವ್ರಿ. ಹೋಗೋತನ ನನ್ನ ಗಂಡ ಇಲ್ಲ ರೀ ಸರ್. ನೋಡಿದ್ರೆ ಮುಖನೇ ಕಂಡಿಲ್ರಿ ಸರ್. ಎತ್ತಿ ಕಲ್ಲು ಹಾಕಿ ಜಜ್ಜಿದ್ದಾರೆ ಸರ್. ನನ್ನ 3 ಮಕ್ಕಳು ಬರೀ ಸರ್. ಏನು ಮಾಡ್ಬೇಕು ನೋಡ್ರಿ ಸರ್, ನನಗೆ ನ್ಯಾಯ ಇಸ್ಕೊಡ್ಬೇಕ್ರಿ ಸರ್. ನನ್ನ ಹೆಸರು ಸುನೀತಾ ರೀ ಸರ್.